hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun. As she puts her hand in mine. We wanna chase the night, wanna dance to the light. Pull the stars from the sky, just two hearts running wild. Never sleep, never stop. As we shout from the top, we're gonna be. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಚಿನ್ನಿ ಬಂದಿದ್ದಾಳಲ್ಲ, ಅವಳು ಬಂದಾಗಿಂದ ನಾನು ರೊಟ್ಟಿನೇ ಮಾಡಿಲ್ಲ. ಅವಳಿಗೆ ರೊಟ್ಟಿ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಇವತ್ತು ರೊಟ್ಟಿ ಮಾಡೋಣ ಅಂತ ಸಿಂಬನಿಗೆ ಅನ್ನ ಮಾಡಿದ್ದೆ ಅಲ್ಲ, ಅದರಲ್ಲೇ ಸ್ವಲ್ಪ ಜಾಸ್ತಿ ಅನ್ನನ ಮಾಡ್ಕೊಂಡಿದ್ದೆ ರಾತ್ರಿ. ಅದೇ ಅನ್ನನೇ ನಾನೀಗ ಉಕ್ಕುರ್ಕಿ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನನಗೆ ಯಾರೋ ಒಬ್ಬರು ಅವತ್ತೊಂದು ದಿನ ಕಮೆಂಟಲ್ಲಿ ಕೇಳಿದ್ರು, ಸಿಂಬಂಗೆ ಮಾಡಿರೋ ಅನ್ನನ ನೀವು ಊಟ ಮಾಡ್ತೀರಾ ಅಂತ. ನಾವು ಊಟ ಮಾಡೋದೇ ಅವನಿಗೂ ಹಾಕ್ತೀವಿ. ಒಂದೊಂದು ಸಲ ಅವನಿಗೆ ಮಾಡಿದ್ರಲ್ಲಿ ನಾವು ಕೂಡ ತಿಂತೀವಿ. ಅದೇನೂ ಇಲ್ಲ, ಕುಕ್ಕರೊಂದು ಬದಲಾವಣೆ ಅಷ್ಟೇ ಬಿಟ್ಟರೆ ಮತ್ತು ಬಾಕಿ ಎಲ್ಲ ಒಂದೇ. ನನಗೆ ನೆನಪು ಆಗಲ್ಲ ಅನ್ನೋದಕ್ಕೆ ಅವನಿಗೆ ಒಂದು ಕುಕ್ಕರ್ ಅನ್ನ ಮಾಡಿಟ್ಬಿಡ್ತೀನಿ. ಅದು ಒಂದೊಂದು ಸಲ ಮರ್ತು ಹೋಗಿರುತ್ತೆ, ಆವಾಗ ಮತ್ತು ಹೊಸದಾಗಿ ಅನ್ನ ಮಾಡಿ ಹಾಕೋದು ಉಂಟು. ಯಾಕಂದರೆ ನಮ್ಮ ಮನೆಯವರು ಸಿಂಬಂಗೆ ಊಟ ಹಾಕೋದು ಯಾವಾಗಲೂ. ನಾನು ಅದೊಂದು ಕೆಲಸ ಮಾತ್ರ ನಮ್ಮ ಮನೆಯವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಅದು ಎಷ್ಟೇ ಟೈಮ್ ಆದರೂ, ಏನಾದರೂ ಮಧ್ಯಾಹ್ನ ಇನ್ ಕೇಸ್ ಬರೋದವರು 3 ಗಂಟೆ ಎಲ್ಲ ಆಗುತ್ತಲ್ವ ಒಂದೊಂದು ಸಲ, ಆ ಟೈಮಲ್ಲಿ ನಾನು ಊಟ ಹಾಕಿರ್ತೀನಿ. ಆದರೆ 2 ಹೊತ್ತು ಮಾತ್ರ ಅವ್ರ ಹತ್ರನೇ ಊಟ ಹಾಕ್ಸೋದು. ಯಾಕಂದರೆ ಕೆಲವೊಂದು ಕೆಲಸಗಳನ್ನ ಅವ್ರ ಕೆಲಸ ಅಂತ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನನ್ನ ಶ್ರೇಯು ಇದ್ದಾಗ ಶ್ರೇಯುಗೆ ಭಾಳ ಟ್ರೈ ಮಾಡ್ತಾಯಿದ್ದೆ ನಾನು ಅವನ ಹತ್ರ ಊಟ ಹಾಕ್ಸೋಣ, ಅದು ಮಾಡೋಣ ಅಂತ. ಅವನೇನು ಮಾಡ್ತಿರಲಿಲ್ಲ, ಅವನ್ನೆಲ್ಲ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದ. ಅವರಿಗೆಲ್ಲ ಏನು ಗೊತ್ತಾ, ಶೋಕಿಗೆ ಒಂದು ನಾಯಿ ಬೇಕು ಅಷ್ಟೇ. ಪ್ರೀತಿ ಮಾಡ್ತಿದ್ದ ಹಾಗಂತ, ಆದರೆ ಅದರ ಸೇವೆ ಅಂತೂ ಮಾಡ್ತಿರ್ಲಿಲ್ಲ, ನಮ್ಮ ಹತ್ರನೇ ಮಾಡಿಸ್ತಾ ಇದ್ದ. ಹಾಗೆಯೇ ನಮ್ಮ ಗಿಡದಲ್ಲೇ ತುಂಬ ಬದನೆಕಾಯಿ ಬಿಟ್ಟಿತ್ತು, ಅದನ್ನೇ ಕೊಯ್ಯೋಣ ಅಂತ ಈಗ ಕೊಯ್ತಾ ಇದ್ದೀನಿ. ತೋರಿಸ್ತೀನಿ ಎಷ್ಟು ಬದನೆಕಾಯಿ ಇದೆ ಅಂತ. ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ತುಂಬ ಹುಳ ಹತ್ತಿಬಿಟ್ಟಿದೆ. ಅದಕ್ಕೆ ನಮ್ಮ ಮನೆಯವರಿಗೆ ಔಷಧಿ ಹೊಡೀರಿ ಅಂತ ಹೇಳಿದ್ದೆ, ಹೊಡಿತೀನಿ ಅಂತ ಹೇಳಿದ್ರು. ನೋಡ್ಬೋದು 2 ಕಲರ್ದು ಬದನೆ ಗಿಡ ಇದೆ. ಆದರೆ ಹಾಕಿದ್ದು ನಾನು ಒಂದೇ ಥರ ಬೀಜ ಅಂತ ಅಂದ್ಕೊತೀನಿ. ಇದೊಂದು ಹಾಳಾಗಿದೆ, ಇದನ್ನು ನಾನು ಹಾಗೆ ಎಸಿತೀನಿ. ಒಳಗಡೆ ಹುಳ ಗೊತ್ತಾಗುತ್ತಲ್ವ ನೋಡಿದಾಗೇ. ನನಗೆ ಈ ಹಸಿರು ಬದನೆಕಾಯಲ್ಲಿ ಬಜ್ಜಿ ಚೆನ್ನಾಗಾಗುತ್ತೆ. ಈ ಬದನೆಕಾಯಲ್ಲೂ ಬಜ್ಜಿ ಚೆನ್ನಾಗಾಗುತ್ತೆ, ಪಲ್ಯಕ್ಕಿಂತ ಬಜ್ಜಿ ಚೆನ್ನಾಗಾಗುತ್ತೆ. ನಾನು ಪಲ್ಯಕ್ಕೆ ಅಂತ ಈ ಥರ ಸ್ವಲ್ಪ ಎಳೆದನ್ನು ಕೊಯ್ತಾ ಇದ್ದೀನಿ. ಪಲ್ಯಕ್ಕೆ ಅಂತಲೇ ಬೇರೆ ಬದನೆಕಾಯಿ ಸಿಗುತ್ತೆ. ನಾನು ನಮ್ಮ ಗಿಡದಲ್ಲೇ ಇತ್ತಲ್ವ, ಮತ್ತು ಯಾಕೆ ಅಂತೇಳಿ ಕೊಯ್ತಾ ಇದ್ದೀನಿ. ನಮ್ಮ ಸಿಂಬ ಏನು ಅವನೇ ಪಲ್ಯ ಮಾಡ್ತಾನೆ ನಾವು ಕೊಯ್ದು ಅನ್ನೋ ರೀತಿ ನನ್ನ ಜೊತೆಗೇ ಓಡಾಡ್ತಾ ಇದ್ದಾನೆ. ನೋಡಿ, ಇಷ್ಟು ಬದನೆಕಾಯಿ ಸಿಕ್ಕಿದೆ ನನ್ನ ಗಿಡದಲ್ಲಿ. ನನಗೆ ಮೊನ್ನೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಅಂದರೆ ಪಾಟಲ್ಲಿ ಹಾಕಿ ಕೂಡ ನೀವು ಬದನೆಕಾಯಿನ ಬೆಳಿಬೋದಾ ಅಂತ ಕೇಳಿದ್ರು. ಖಂಡಿತ ಬೆಳೀರಿ. ಕೆಲವೊಂದೆಲ್ಲ ನಂದು ಪಾಟಲ್ಲಿದೆ, ಹಾಗೆ ಕವರಲ್ಲಿದೆ. ಆದರೆ ಏನು ಗೊತ್ತಾ, ನೆಲಕ್ಕೆ ಹಾಕಿದ್ರೆ ಗಿಡ ದೊಡ್ಡದಾಗುತ್ತೆ ಮತ್ತು ಕಾಯಿ ಕೂಡ ದೊಡ್ಡ ದೊಡ್ಡದಾಗಿ ಬರುತ್ತೆ. ಪಾಟಲ್ಲಿ ಹಾಕಿದ್ರೆ ಮಣ್ಣು ಕಮ್ಮಿ ಇರುತ್ತಲ್ವ, ಹಾಗಾಗಿ ಬದನೆಕಾಯಿ ಅಷ್ಟು ಒಂಥರ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಆದರೆ ಬರುತ್ತೆ, ಬೆಳೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ನಾವು ಬೆಳೆದಿರೋದು ಸಣ್ಣದೋ ದೊಡ್ಡದೋ, ಅಂದರೆ ನಾವು ಬೆಳೆದಿದ್ದೀವಿ ಅನ್ನೋ ಖುಷಿ ಇರುತ್ತಲ್ವ, ಅದ್ರ ಮುಂದೆ ಇನ್ಯಾವುದೂ ಇಲ್ಲ. ನನಗೂ ಅಷ್ಟೇ ಖುಷಿ ಅನಿಸುತ್ತೆ. ನಾನು ಏನು ಒಂದು ಬೆಳೆದ್ರೂ ನಾನು ಅದನ್ನು ತುಂಬ ಒಂಥರ ಖುಷಿಯಿಂದ ಇದು ಮಾಡ್ತೀನಿ. ನಾನು ಸಣ್ಣ ಸಣ್ಣ ಬದನೆಕಾಯಿನ ನೋಡಿಬಿಟ್ಟು ಈಗ ಹೆಚ್ಚುತ್ತಾ ಇದ್ದೀನಿ. ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತ, ಇದು ಎಳೆಯೋದಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೇನು ಗೊತ್ತಾ, ಇದು ಒಂದೇ ಒಂದು ಕುದಿಗೆ ಬೆಂದು ಬಿಡುತ್ತೆ, ಅದೇ ಒಂದು ಪ್ರಾಬ್ಲಮ್. ಹಾಗಾಗಿ ಇದನ್ನು ಬೇಗ ಒಂದು ಸ್ವಲ್ಪ ಬೆಂದ ನಂತರ ಖಾರ ಎಲ್ಲ ಹಾಕಿ ಪಲ್ಯನ ಇಳಿಸ್ಬೇಕಾಗುತ್ತೆ. ಆ ಬದನೆಕಾಯಿ ಇದ್ದರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಇದು ಒಂಥರ ಬಜ್ಜಿ ಬದನೆಕಾಯಿ ಅಲ್ವಾ, ದೊಡ್ಡ ಬದನೆಕಾಯಿ, ಹಾಗಾಗಿ ಇದು ಸ್ವಲ್ಪ ಬೇಗ ಬೆಂದು ಬಿಡುತ್ತೆ. ಅದು ಒಂದೇ ಅಷ್ಟೇ. ನಾನು ಹೋಳು ಬದನೆಕಾಯಿ ಪಲ್ಯ ಮಾಡ್ತಾರಲ್ವ, ಆ ಥರನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಹಾಗೇ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ, ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ. ನಾನು ಇಂಥದನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ಅದನ್ನು ಬಿಟ್ಟು ಬೇರೆ ಎಲ್ಲದನ್ನು ಮಾಡಿರ್ತೀನಿ. ಆಮೇಲೆ ಏನಾದರೂ ತಲೆ ಕೆಡ್ತಂದರೆ 1-2 ವೀಡಿಯೋ ನೋಡ್ತೀನಿ, ಅದು ಅವ್ರು ಏನು ಹಾಕಿದ್ದಾರೆ ಅದನ್ನು ನೋಡಿ ಅದರಲ್ಲಿರೋದು 1-2 ಹಾಕಿ, ನಂದು 1-2 ಹಾಕಿ ಏನೋ ಒಂದು ಪಲ್ಯ ಮಾಡ್ತೀನಿ ನಾನು. ನಾನು ಮೊನ್ನೆ ತುಂಬ ಸಲ ಹೇಳ್ತಾ ಇದ್ದೆ ಗೊತ್ತಾ, ಯೂಟ್ಯೂಬ್ ನೋಡಿಬಿಟ್ಟು ನಾನು ಅಡುಗೆ ಮಾಡೋದನ್ನು ತುಂಬ ಮಾಡ್ತಾಯಿದ್ದೀನಿ ಇವಾಗ ಅಂತ. ನಂಗೆ ಯಾರೊಬ್ರು ಕಮೆಂಟಲ್ಲೂ ಕೂಡ ಹಾಕಿದ್ರು, ಹೌದು ಯಾರ್ದೋ ನೋಡಿ ಕಲಿತು ಮಾಡಿದ್ದೀನಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ. ನಾನಂತೂ ಯಾವಾಗಲೂ ಹೇಳ್ತೀನಪ್ಪ. ನಾನು ಕೂಡ ಅಷ್ಟೇ, ನಾನು ಏನಾದರೂ ಮನೆಗೆ ಆರ್ಗನೈಸ್ ಏನಾದರೂ ಮಾಡಬೇಕಂದ್ರೆ ಕೆಲವೊಂದು ವೀಡಿಯೋಗಳಿಂದನೇ ನಾನು ಇನ್ಸ್ಪೈರ್ ಆಗಿ
ನಾನು ಕೂಡ ಮನೆಗೇನಾದರೂ ವಸ್ತುಗಳನ್ನ ತರೋದು ಆ ಥರದ್ದೆಲ್ಲ ಮಾಡ್ತೀನಿ. ನಿಜ ಹೇಳ್ತೀನಿ, ಒಳ್ಳೆಯದನ್ನು ತೊಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರೋ ಹಿಂಜರಿಕೆ ಇರಬಾರ್ದು. ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದು ನನ್ನ ಅಭಿಪ್ರಾಯ ಅಷ್ಟೇ. ಬದನೆಕಾಯಿ ಹೆಚ್ಚಾಯಿತು, ಅದನ್ನು ನಾನು ನೀರಿಗೆ ಹಾಕಿ ಇಟ್ಟೆ. ನೀವು ಸ್ವಲ್ಪ ರಾಗಿ ಹಿಟ್ಟು ಹಾಕಿಟ್ರೆ ಬದನೆಕಾಯಿ ಕಪ್ಪು ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ತುಂಬ ಹೊತ್ತು ಇಡೋದಿದ್ರೆ, ನಾನೇನು ತುಂಬ ಹೊತ್ತು ಇಟ್ಟಿಲ್ಲ, ಹೆಚ್ಚಿದೆ. ಹಾಗೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಆನಂತರ ಕರಿಬೇವು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ ಹಾಕಿದ್ದೀನಿ. ಇದೇನು ಗೊತ್ತಾ, ತುಂಬ ಸಾಫ್ಟ್ ಇರುತ್ತಲ್ವ, ಇದನ್ನೇನು ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ. ಅದು ಉಪ್ಪು ಹಾಕ್ಬಿಟ್ರಂತೂ ಅದು ಬೇಗ ಬೆಂದು ಬಿಡುತ್ತೆ. ಹಾಗಾಗಿ ಬೇಗ ಬೇಗ ಖಾರನ ರುಬ್ಕೊಬಿಡೋಣ ಅಂತ ಹೇಳಿ ಈಗ ಅದಕ್ಕೆ ಒಂದು ಖಾರ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಹಾಕಿ ಚೂರು ಉಪ್ಪು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊತೀನಿ. ತುಂಬ ನುಣ್ಣಗೇನು ಬೇಡ, ಅದು ಆಗೋದು ಇಲ್ಲ. ಇಷ್ಟು ತರಿತರಿ ಆದರೆ ಸಾಕು. ಇದನ್ನು ನಾನು ಕೊನೆಗೆ ಹಾಕ್ತೀನಿ. ಅಷ್ಟೊತ್ತಿಗೆ ಚಿನ್ನಿ ಎದ್ದು ಬಂದಳು. ಅವಳು ಅಕ್ಕಿ ಹಿಟ್ಟನ್ನು ನಾನೇ ನಾದ್ತೀನಿ ಅಂದ್ಲು. ನಾನು ಏನು ಮಾಡಿದೆ ಗೊತ್ತಾ, ಚಿನ್ನಿ ನಾದ್ತಾ ಇದ್ದಲ್ವ, ಕೆಳಗಡೆ ಇದಕ್ಕೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು. ನಾನು ಅದು ಜೋಳದ ಹಿಟ್ಟಿಂದು ಡಬ್ಬ ಸ್ವಲ್ಪ ಹಿಟ್ಟಿತ್ತು, ಅದನ್ನು ತೊಳೆಯೋಣ ಅಂತ ತೆಗೆದಿದ್ದೆ. ಅವಳು ಸ್ವಲ್ಪ ಹಿಟ್ಟು ಕಮ್ಮಿ ಇದೆ ಅಂದ್ಲು. ನಾನು ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸ್ದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ರೊಟ್ಟಿ. ನಾನು ಅದೇ ಅಂದ್ಕೊಂಡೆ. ಆಮೇಲೆ ಅರ್ಧ ಅಕ್ಕಿ ಹಿಟ್ಟು, ಅರ್ಧ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಇನ್ನು ಅಕ್ಕಿ ರೊಟ್ಟಿನೂ ಕೂಡ ಮಾಡಬಹುದು ಅಂತ. ಈಗ ಯಾರಾದರೂ ಕೆಲವೊಬ್ಬರಿಗೆ ಜೋಳದ ರೊಟ್ಟಿ ಇಷ್ಟ ಆಗಲ್ಲಲ್ಲ, ಅವರು ಆ ಥರ ಮಾಡ್ಕೊಳ್ಳಿ. ನಿಮಗೆ ಜೋಳದ ಹಿಟ್ಟು ಹಾಕಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ನಾನು ಸ್ವಲ್ಪ ಕಾಯಿನ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ನಾನಿನ್ನೂ ಆ ಖಾರನ ಹಾಕಿಲ್ಲ, ಯಾಕಂದರೆ ಆ ಖಾರ ಹಾಕಿದ ನಂತರ ಇಡೀ ಮನೆ ತುಂಬ ಘಾಟ್ ಆಗುತ್ತೆ. ಹಾಗಾಗಿ ಅದನ್ನು ಕೊನೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹುರಿತೀನಿ ಅಷ್ಟೇ. ಒಂಚೂರು ಹಸಿ ವಾಸನೆ ಹೋಗೋ ತನಕ ಅಷ್ಟೇ. ಆವಾಗ ಕಿಟಕಿ ಬಾಗಿಲೆಲ್ಲ ತೆಕ್ಕೋಬೇಕಾಗುತ್ತೆ, ಯಾಕಂದರೆ ಇಡೀ ಮನೆ ತುಂಬ ಘಾಟ್ ಆಗುತ್ತೆ. ಅದೊಂಚೂರು ಹಸಿ ವಾಸನೆ ಹೋದ ನಂತರ ನಾನು ರುಬ್ಬಿರೋ ಕಾಯಿ ತುರಿ, ಹಾಗೆಯೇ ಗುರೆಳ್ಳು ಪುಡಿ, ಆನಂತರ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದನ್ನು ಟ್ರೈ ಮಾಡಿ. ಚಿನ್ನಿಗೆ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು. ನಾನಿದ್ದಾಗ ನೀನು ಯಾವಾಗೂ ಈ ಥರ ಮಾಡ್ತಿರಲಿಲ್ಲ ಅಂದ್ಲು. ನಾನು ಮಾಡ್ತಿದ್ದೆ, ನಮ್ಮ ಮನೆಯವರಿಗೆ ಮಾಡಿ ಕೊಡ್ತಾಯಿದ್ದೆ. ಇದರಲ್ಲೇ ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಮಾಡಿ ಮಾಡ್ತಾಯಿದ್ದೆ, ಅದು ನನಗೆ ಈಗ ಮರ್ತೋಗಿದೆ. ನಾನು ಹಾಗೇ ಅದೇ ಮನಸ್ಸಿಗೆ ಹೆಂಗೆ ಬರುತ್ತೋ ಆ ಥರ ಮಾಡ್ತೀನಿ. ಮೊನ್ನೆ ಅಮ್ಮ ಸಾಂಬಾರು ಪುಡಿ ಮಾಡಿಕೊಟ್ಟಿದ್ದಾರಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಬಾಕ್ಸಿಂದ ಓಪನ್ ಮಾಡಿದರೆ ಅಷ್ಟು ಘಮ ಘಮ ಅಂತಿರುತ್ತೆ. ಹಾಗಾಗಿ ನಾನು ಈಗ ಸ್ವಲ್ಪ ಹಳೇದು ಹಾಗೆ ಇದೆ, ಈಗ ಹೊಸದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಕೂಡ ಹಾಕಿದ್ದೀನಿ. ಹಾಗೆ ಉಪ್ಪು, ಹುಳಿ, ಆಮೇಲೆ ಬೆಲ್ಲ ಇಷ್ಟು ಹಾಕಿದ್ರೆ ಮೇಲಿಂದ ಅದು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ಕೂಡ ರೆಡಿ ಆಯಿತು. ಸ್ವಲ್ಪ ಹುಣಸೆ ರಸ ಹಾಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ, ಹುಳಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. The chemicals, they take us higher. The night's young, it has just begun. As she puts her hand in mine, we wanna chase the night, wanna dance to the light. Pull stars from the sky, just two hearts running wild. Never sleep, never stop, as we shout from the top. Two hearts running wild. ಮಗಳು ಬಂದಮೇಲೆ ನನ್ನ ರೂಟೀನ್ ಸ್ವಲ್ಪ ಬದಲಾಗಿದೆ. ಅವಳೊಂದು ಸುಮಾರು ನನಗೆ ಈಗ ಹೆಲ್ಪ್ ಮಾಡಿಕೊಡ್ತಾಳೆ. ಪಾತ್ರೆ ಒಂದು ಚೆನ್ನಾಗಿ ತೊಳ್ಕೊಡ್ತಾಳೆ. ಎಷ್ಟು ಪಾತ್ರೆ ಇದ್ದರೂ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಪೂರ್ತಿ ತೊಳಿತಾಳೆ. ರೊಟ್ಟಿ ಎಲ್ಲ ಮಾಡಿದಾಗ ತುಂಬ ಪಾತ್ರೆಗಳಾಗ್ಬಿಡುತ್ತೆ. ಹಾಗಾಗಿ ಅವಳು ಪಾತ್ರೆ ತೊಳಿತೀನಿ ಅಂತ ತೊಳೆದ್ಲು. ಹಾಗೆ ರೊಟ್ಟಿ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಿದ್ಲು ಗೊತ್ತಾ. ನಾನು ಹೇಗೆ ನಾದ್ತೀನೋ ಅದೇ ಥರ ನಾದಿದ್ಲು. ಆದರೆ ಅವಳಿಗೆ ಉಳ್ಳೆ ಮಾಡೋಕ್ಕೆ ಬರ್ತಿರಲಿಲ್ಲ, ಅಂದರೆ ಸಣ್ಣದು ಮಾಡ್ತಾಯಿದ್ಲು. ಹಾಗಾಗಿ ನಾನು ಟೀ ಕುಡ್ಕೊಂಡು ಉಳ್ಳೆ ಮಾಡ್ತೀನಿ ಅಂದೆ. ಅವಳು ಹಂಗಾರೆ ಪಾತ್ರೆನಾದ್ರು ತೊಳಿತೀನಿ ಅಂತ ಅವಳು ಪಾತ್ರೆ ತೊಳಿತಾ ಇದ್ಲು. ಹಾಗೆ ನಂದು ಕೂಡ ಟೀ ಕುಡ್ದಾಯಿತು. ಈಗ ನಾನು ಉಳ್ಳೆನ ಮಾಡ್ತಾಯಿದ್ದೀನಿ. ಒಂದು ಕಡೆ ದಪ್ಪ ಒಂದು ಕಡೆ ತಳಗೆ ಆಗಿತ್ತು.
ನಾನೇನು ಉಳ್ಳೆ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು. ಯಾಕಂದರೆ ಅಡಿಕೆ ಆರಿಸೋದಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. 2 ದಿನ ಮಧ್ಯಾಹ್ನದ ಮೇಲೆ ಬಂದು ಅಡಿಕೆನ ಆರಿಸಿ ಹೋದರು. ಅಂದರೆ ಊಟಕ್ಕೇನು ಇರಲಿಲ್ಲ ಅವರು. ಮಧ್ಯಾಹ್ನ ಬರೋರು, ಸಂಜೆ ಮತ್ತೆ ಹೋಗಿ ಇವರು ಬಿಟ್ಟು ಬರೋರು, ಆ ಥರ ಮಾಡಿದ್ರು. ಈಗ ಬೆಳಗ್ಗೆ ಬಂದಿದ್ದಾರೆ ಆರಿಸೋದಕ್ಕೆ. ಇವತ್ತು ಈಗ 5 ಜನ ಬಂದಿದ್ದಾರೆ, ಆಮೇಲೆ 6 ಜನ ಬರ್ತಾರಂತೆ. ಮತ್ತು ಅವರಿಗೆ ಕರ್ಕೊಬರೋದಕ್ಕೆ ಆಟೋ ಮಾಡಿದ್ರೆ ಮತ್ತು ಆಟೋ ಬಾಡಿಗೆ ಬೇರೆ ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮನೆಯವ್ರು ತಂಗಿದ್ರಿಗೆ ಓಮಿನಿ ಇದೆಯಲ್ಲ, ಅವ್ರು ಬರೋ ದಾರಿನೇ. ಹಾಗಾಗಿ ಬೇಗ ಬಂದರು, ಅವ್ರನ್ನ ಕರ್ಕೊಂಡು ಅಡಿಕೆ ಆರಿಸ್ತಾ ಇದ್ದಾರೆ. ಮುಂಚೆಲ್ಲ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೆ, ಇವಾಗ ಅಡಿಕೆ ಆರಿಸೋದಲ್ಲ. ಅಡಿಕೆ ನೋಡಿದ್ರೆ ತಲೆ ತಿರ್ಗ್ದಂಗೆ ಆಗುತ್ತೆ. ಅದು ಹೆಂಗೆ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಳನ್ನ ಸ್ಕೂಲಿಗೆ ಕಳಿಸಿ 9 ಗಂಟೆಗೆಲ್ಲ ಅಡಿಕೆ ಆರ್ಸೋಕ್ಕೆ ಶುರು ಮಾಡಿಬಿಡ್ತಿದ್ದೆ. ನನ್ನ ಹಳೆಯ ವೀಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಡಿಕೆ ಆರಿಸೋದು ಎಲ್ಲ ವೀಡಿಯೋಗಳು ಇರ್ತಾಯಿತ್ತು. ಪಾಪ ಸ್ಯಾಟರ್ಡೆ ಸಂಡೇ ಬಂತಂದರೆ ಮಕ್ಕಳು ಕೈ ಕಾಲೆಲ್ಲ ಹಿಡಿದು ಅವ್ರನ್ನ ಕೂರಿಸ್ಕೊತಾ ಇದ್ದೆ. ಆ ಗೋಟೊಂದು ಆರಿಸ್ಕೊಡ್ರಿ, ನಾನು ಆರಿಸ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಬೆಳಗ್ಗೆ 9 ಗಂಟೆ ಕೂತ್ಕೊಂಡ್ರೆ ಸಂಜೆ 7 ಗಂಟೆ ತನಕ ಹಿಂಗೆ ಆರಿಸಿ, ಆಮೇಲೆ ಸ್ನಾನ ಮಾಡಿ ಮತ್ತೆ ಸಂಜೆ ಮಕ್ಕಳು ಬರ್ತಿದ್ರಲ್ಲ ಅವ್ರ ಕೆಲಸಗಳೆಲ್ಲ ಇರ್ತಾಯಿತ್ತು. ಅದೊಂಥರ ಚೆನ್ನಾಗಿತ್ತು. ಆದರೆ ಇವಾಗ ಅಯ್ಯಪ್ಪ ಹೆಂಗೆ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಅದೀಗ ಮಾಡಬೇಕು ಅಂತ ಅನಿಸಿದ್ರು ಕೂಡ ಮನಸ್ಸು ಬಂದರೆ ಮಾಡಿಬಿಡ್ತೀನಿ. ನಾನು ಈ ಸಲ ನಮ್ಮ ಮನೆಯವ್ರಿಗೆ ಅಂದೆ, ಯಾರಾದರೂ ಚೆನ್ನಾಗಿ ಆರಿಸೋ 2 ಆಳನ್ನ ಕೊಡಿ, ನಾನು ಆರಿಸ್ತೀನಿ ಅಂದೆ. ನಮ್ಮ ಮನೆಯವ್ರು ಬೇಡ, ನಿನಗೇನಾಗುತ್ತೆ ಅಷ್ಟು ಮಾತ್ರ ಮಾಡು ಅಂದರು. ಇವತ್ತು ಯಾಕೋ ಗೊತ್ತಿಲ್ಲ, ಒಂಥರ ಸುಸ್ತಾದಾಗ ಅನಿಸ್ತದೆ. ಮತ್ತು ವಾಯ್ಸ್ ಕೂಡ ಚೇಂಜ್ ಆಗಿದೆ, ಒಂಥರ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ. ಏನು ಕೆಲಸ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ. ಇವತ್ತು ಬೇರೆ 5 ಜನ ಈ ಕೆಲಸಕ್ಕೆ ಬಂದಿದ್ದಾರೆ, ಅಡಿಕೆ ಆರಿಸ್ತಿದ್ದಾರೆ. ಇನ್ನೂ ಒಬ್ಬರು ಬರ್ತಾರಂತೆ, ಗೊತ್ತಿಲ್ಲ. ಅವ್ರು ಬಂದಮೇಲೆ ಅಡುಗೆ ಮಾಡೋಣ ಅಂತ, ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಫ್ರಿಜ್ ಮೇಲೆ ಇದೆ ನೋಡಿ ರಸಮ್ ಪ್ಯಾಕೆಟ್ ತಗೋಬ. ಸಿಂಬಂಗೆ ಎಗ್ಗು ಕೂಡ ಖಾಲಿಯಾಗಿದೆ. ಅವರು ಕೆಲಸದವರೆಲ್ಲ ಬಂದ್ರಲ್ಲ, ಚಿನಿ ಒಂಚೂರು ತಲೆಗೆ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡ್ತೀನಿ. ನಂಗೆ ಶಾಂಪೂನೂ ಇಲ್ಲ, ಖಾಲಿಯಾಗಿದೆ. ಸಿಂಬಾ ಅವ್ರು ಬಂದ ತಕ್ಷಣ ಬಾಗಿಲು ತೆಗ್ದಿದ್ದಾರ, ಓಡೋಗ್ಬಿಟ್ಟಿದ್ದಾನೆ. ಏನಂದ್ರೂ ಬಂದಿಲ್ಲ. ಈ ಟೈಮ್ ಎಷ್ಟು ಗೊತ್ತಾ? 9:45. ನಾನು ಎದ್ದಾಗ ಇವತ್ತು ಎಷ್ಟು ಗಂಟೆ ಆಗಿತ್ತು? 7:15 ಏನೋ ಆಗಿತ್ತು. ಹಾಗಾಗಿ ಕೆಲಸನೇ ಮುಗಿಲಿಲ್ಲ. ಚಿನ್ನಿ ಒಂದಷ್ಟು ಮಾಡಿಕೊಟ್ಲು, ಒಂದಷ್ಟು ಪಾತ್ರೆ ತೊಳೆದ್ಲು. ಈಗ ನಾನು ಸ್ವಲ್ಪ ಪಾತ್ರೆ ಇದೆ, ನೆಲ ಒಂದು ಒರೆಸ್ಕೊತೀನಿ. ಮಿಷನ್ ಹಾಕೋಣ ಅಂದ್ಲು, ಬೇಡ ಅಂದೆ. ನನಗೆ ಮಿಷನ್ ಹಾಕಿದ್ರೆ ಒಂಥರ ಸಮಾಧಾನ ಅಂತ ಅನ್ಸೋದಿಲ್ಲ. ಹಾಗಾಗಿ ಮಿಷನ್ ಹಾಕೋದು ಬೇಡ, ಹಾಗೆ ಕೈಯಲ್ಲೇ ಒರೆಸ್ಕೊತೀನಿ. ಪಲ್ಯ ತುಂಬ ಚೆನ್ನಾಗಾಗಿತ್ತು ಗೊತ್ತಾ? ನನಗೆ ಇವತ್ತು ಅಡುಗೆ ಮಾಡೋಕ್ಕೆ ಬೇಡ ಆ ಥರ ಅನಿಸಿತ್ತು. ಎಂಥದ್ದು ಬೇಡ, ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವರಿಗೆ ಬನ್ಸಿ ರವೆ ತನ್ನಿ ಅಂತ ಹೇಳಿದ್ದೀನಿ. ಅಂದರೆ ಬನ್ಸಿ ರವೆ ಅಂದರೆ ಅದು ಚಿರೋಟಿ ರವೆಕ್ಕಿಂತ ಮತ್ತೊಂದು ಥರ ಇರುತ್ತೆ ಗೊತ್ತಾ, ಅದಕ್ಕೆ ಬಾಂಬೆ ರವೆ ಅಂತಾರೆ ಅನ್ಸುತ್ತೆ. ನಾನು ಬನ್ಸಿ ರವೆ ಅಂತ ಹೇಳಿ ಕಳಿಸಿದ್ದೀನಿ. ಅವರು ಗೋಧಿ ರವೆ ಎಲ್ಲ ಸಣ್ಣ ಮತ್ತು ಬರುತ್ತೆ ಬನ್ಸಿ ರವೆ, ಅದನ್ನಂದೇ. ಅದ್ಮೇಲೆ ಪಾಪ ಬನ್ಸಿ ರವೆ ಅಂತ ಬರೆದಿದ್ದೆ. ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಅದು ಹಾಗೆ ರವೆ ಬೇರೆ ಎಕ್ಸ್ಚೇಂಜ್ ಆಯಿತಾ. ಚಿನ್ನಿ ಬಂದಾಗಿಂದ ಉಪ್ಪಿಟ್ಟು ಮಾಡ್ತೀನಿ ಅಂತಿದ್ದಾಳೆ. ನಂಗೆ ಮಾಡಿಕೊಟ್ಟಿದ್ಲು, ಚೆನ್ನಾಗಾಗಿತ್ತು, ಅದಕ್ಕೆ ಮಾಡ್ತೀನಿ ಅಂತಿದ್ಲು. ಅದು ಹಂಗಾಯಿತು. ಮತ್ತು ಹಂಗಾಗಿ ಅದನ್ನು ಹಾಗೆ ಬಿಟ್ಟೆ, ಹೋಗಿ ತರಬೇಕು. ತರಕಾರಿ ಎಂಥದ್ದು ಇಲ್ಲ, ಒಂದು ಸೌತೆಕಾಯಿ ಇದೆ ಅಷ್ಟೇ, ಒಂದು ಅರ್ಧ ಸೌತೆಕಾಯಿ ಇದೆ. ಹಾಗಾಗಿ ಅಥವಾ ರಸಮ್ ಮಾಡ್ತೀನಿ. ಮತ್ತು ಮೂಲಂಗಿ ಇದೆ, ಅದೆಲ್ಲ ತಿನ್ನಲ್ಲ. ಹೋದ್ಸಲನೂ ಅಷ್ಟೇ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೆ. ಕೆಲವೊಬ್ರು ನುಗ್ಗೆಕಾಯಿ ಸಾಂಬಾರು ತಿಂತೀವಿ ಅನ್ನೋರು, ತಿನ್ನಲ್ಲ ಅನ್ನೋರು. ಹಾಗಾಗಿ ಬೇಡ ಅಥವಾ ರಸಮ್ ಮಾಡಿದ್ರೆ ಎಲ್ಲರೂ ಊಟ ಮಾಡಿಬಿಡ್ತಾರೆ. ಅದಕ್ಕೆ ಇವತ್ತು ರಸಮ್ ಮಾಡ್ತೀನಿ. ತಲೆ ಒಂಥರ ಆಗ್ತಿದೆ, ತಲೆ ಥಂಡಿ ಮಾತ್ರ ತಿನ್ನೋದು. ವಾಯ್ಸ್ ಚೇಂಜ್ ಆಗಿಲ್ಲ, ನಂದು ವಾಯ್ಸ್ ಚೇಂಜ್ ಆಗಿದೆ. ನನಗೆ ಹೇಳೋಕ್ಕೆ ಬೇಡ. ಬೆಳಗ್ಗೆ ಎದ್ದು ಟೀ ಮಾಡಿಕೊಡು ಅಂದರು. ಅವ್ರು ಟೀನೂ ಕುಡ್ದಿಲ್ಲ ಇವತ್ತು. ಅದೇ ಕೇಳಬೇಕು, ಕುಡಿತೀರಾ ಏನೋ ಅಂತ, ಕಾಫಿ ಏನಾದರೂ. ನನಗೊಂಥರ ಏನಾದ್ರು ಬಿಸಿ ಬಿಸಿ ಕುಡಿಯೋಣ ಅನ್ನಿಸ್ತೈತೆ. ಅವ್ರು ಕೆಲಸದವರೆಗೂ ಟೀ ಮಾಡಬೇಕು. ಒಬ್ಬರಿಗೆ ಅವ್ರ ಮನೇಲಿ ಗ್ಯಾಸ್ ಖಾಲಿ ಆಗಿದೆ, ಹಾಗಾಗಿ ಟೀ ಕುಡ್ದಿಲ್ಲ. ಅವ್ರು ಹಾಗೆ ಬಂದಿದ್ರು. ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಒಂದು ಲೋಟ ಟೀ ಮಾಡಿಕೊಟ್ಟೆ. ಈಗ ಅವರು 4 ಜನರಿಗೆ, 5 ಜನರಿಗೂ ಮತ್ತೆ ಮಾಡ್ತೀನಿ ಟೀನ. ಅವರು ಮುಂಚೆ ಬಂದಿದ್ದರು ಗಂಡಸು, ಅವರು ಹೆಂಗಸರು. ಇವ್ರು ನಮ್ಮನೆಯವ್ರು ಕರ್ಕೊಬಂದರು ಕಾರಲ್ಲಿ. ಅವ್ರು ಬೈಕಲ್ಲಿ ಬಂದು ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ಅವರು ಬಂದಿದ್ರಲ್ಲ, ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಇವ್ರಿಗೆ ಮಾಡಬೇಕೀಗ. ಎಲ್ಲಿಂದ ಕೆಲಸ ಶುರು ಮಾಡೋದಂತ ಗೊತ್ತಿಲ್ಲ. ಎಲ್ಲಿಂದ ಮಾಡೋದೆ? ನಂಗಂತೂ ಯಾಕೋ ಸಾಕದಂಗೆ ಆಗಿತ್ತು. ನಾವು ನಮ್ಮನೆಯವ್ರಿಗೆ ಅದೇ ಅಂದೆ, ಬೇಡ ಬರೀತಿ ಅದು. ನಾನು ಇಲ್ಲಿ ದೇವ್ರಕೋಣೆ ರಂಗೋಲಿ ಗಿಂಗಲೆಲ್ಲ ಅಳಿಸ್ಬಿಡುತ್ತೆ. ಹಾಗಾಗಿ ನಂಗೆ ಒಂಥರ ರಗಳೆ ಅನ್ಸುತ್ತೆ. ನಂಗೆ ಆಮೇಲೆ ಕ್ಲೀನ್ ಅಂತಲೂ ಅನಿಸಲ್ಲ. ಅಂದರೆ ನಾನು ಕೆಳಗಡೆ ಮೇಲಾದರೆ ಓಡಾಡಲ್ಲ, ಹಾಗಾಗಿ ಕ್ಲೀನೇ ಇರುತ್ತೆ. ಇಲ್ಲಿ ಕೆಳಗಡೆ ತುಂಬ ಓಡಾಡ್ತೀವಲ್ಲ. ನೋಡಿ ಡ್ಯಾಡಿನ ಎಷ್ಟು ಕಾಟ ಕೊಡ್ತಾ ಇದೆ ಅಂತ ಹೇಳಿ ಅವಾಗಿಂದ ಕರಿತಾ ಇದ್ದಾರೆ, ಏನಂದ್ರೂ ಬರ್ತಾ ಇಲ್ಲ. ಕ್ಲೀನ್ ಅನಿಸಲ್ಲ. ಹಾಗಾಗಿ ಚಿನ್ನಿಗೆ ಒಂಚೂರು ಪಲಾವ್ ಮಾಡಿಕೊಡೋಣ ಅಂತ ತರಕಾರಿ ಹೆಚ್ಚಿಕೊಡು ಅಂದೆ. ಅವತ್ತು ಮಾಡಿದ ಪಲಾವಿಂದು ಖಾರನ ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ನಾನು ಐಸ್ ಕ್ಯೂಬ್ ಮಾಡೋದಿರುತ್ತಲ್ಲ, ಅವತ್ತು ನೋಡಿದ್ವಲ್ಲ, ಅದನ್ನು ತರಬೇಕಿತ್ತು ಕಣೆ. ಅವತ್ತು ನಾನು ಅವಳು ಹೋದ್ಸಲ ಬಂದಾಗ, ನೋಡಿ ಯಾರ್ದು ಫೋನು, ಹೋದ್ಸಲ ಚಿನ್ನಿ ಬಂದಾಗ ನಾನು ಶಾಪಿಂಗ್ ಕರ್ಕೊಂಡು ಹೋಗಿದ್ದಲ್ಲ, ನಾನು ದುಡ್ಡು ಖರ್ಚಾದರೆ ನಾನು ಜಾಸ್ತಿ ಖರ್ಚಾಗಿದೆ ಅಂತ ಐಸ್ ಕ್ಯೂಬ್ದು ಬಿಟ್ಟು ಬಂದಿದ್ದೆ. ಈಗ ಅನ್ನಿಸ್ತು ಅಯ್ಯೋ ತಗೋಬೇಕಾಗಿತ್ತು ಅಂತ. ಯಾರೇ ಅದಕ್ಕೇ ಎದ್ದಳು. ನಾನು ಏನೂ ಮಾತಾಡಲೇ ಇಲ್ಲ, ಹಾಗೆಯೇ ವ್ಲಾಗ್ನ ಕೂಡ ಶುರು ಮಾಡಿಬಿಟ್ಟೆ.
ನೆನ್ನೆಯಿಂದ ಯಾಕೋ ಒಂಥರ ಅಂತ ಅನ್ನಿಸ್ತಾ ಇದೆ. ಈಗ ಸ್ವಲ್ಪ ದಿನ ಆಯಿತು, ಒಂದು ಸ್ವಲ್ಪ ವ್ಲಾಗ್ಗಳಲ್ಲಿ ನಿಮಗೆ ಪದೇ ಪದೇ ಅದೇ ಕೇಳಿ ಬರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಅವ್ರು 5 ಜನ ಇದ್ರಲ್ವ, ಈಗ ಅವ್ರಿಗೆ 5 ಲೋಟ ಟೀ ಮಾಡಿಕೊಟ್ಟೆ. ಅದರಲ್ಲೇ ಒಬ್ಬರು ಟೀನೂ ಕುಡಿಯೋದಿಲ್ಲ, ಅವರು ಬಂದಿಲ್ಲ ಇವತ್ತು, ಅವ್ರು ಟೀ ಕುಡಿಯೋಲ್ಲಂತೆ. ಹಾಗಾಗಿ ಟೀ ಕುಡಿತೀರಾ ಅಂತ ಹೇಳಿ ಕೇಳಿಬಿಟ್ಟೇ ಟೀನ ಮಾಡ್ತಾಯಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಗೊತ್ತಾ ಟೀ. ನಾನು ಮಾಡಿದಾಗ ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ಉಳಿದಿರೋದೆಯಲ್ಲ ಅದನ್ನು ಈಗ ನಾನು ಕುಡಿತೀನಿ. ಹಾಗೆಯೇ ಈಗ ಬೇಳೆನ ಕೂಡ ತೊಳಿತಾ ಇದ್ದೀನಿ. ಸಾಂಬಾರಿಗೆ ಬೇಳೆ ಬೇಯಿಸಿರೋ ಇದು ಬೇಳೆ ಕೂಡ ಸ್ವಲ್ಪ ಇದೆ, ಹಾಗಾಗಿ ಸ್ವಲ್ಪ ಮಾತ್ರ ಮೊಸರು ದಾಲ್ನ ನಾನೀಗ ಚೆನ್ನಾಗಿ ತೊಳೆದ್ಬಿಟ್ಟು 1-2 ಸಲ ಅದಕ್ಕೇ 2 ಟೊಮೆಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದು ಈಗ ಕೊನೆಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕುಕ್ಕರ್ನ ಇಡ್ತೀನಿ. ಈಗ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಮತ್ತು ಇದನ್ನು ಮಿಕ್ಸಿಗೆ ಮಾಡಬೇಕಲ್ವ, ಹಾಗಾಗಿ ಅದು ಪೂರ್ತಿ ತಣ್ಣಗಾದ್ಮೇಲೆ ಮಾಡಬೇಕಾಗುತ್ತೆ. ನಾನು ಈ ಥರ ಇದನ್ನು ರಸಮ್ ಮಾಡ್ತೀನಲ್ವ, ನೀವು ಅದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸಲ ನಾನು ನಾನೇ ಹುರಿದು ಮಾಡ್ತೀನಿ. ಇವತ್ತು ನನಗೆ ಅಷ್ಟೆಲ್ಲ ಮಾಡೋಷ್ಟು ನನ್ನ ಆರೋಗ್ಯ ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ರೆಡಿಮೇಡ್ ರಸಮ್ ಪುಡಿನೇ ತರ್ತಾಯಿದ್ದೀನಿ. ಚಿನ್ನಿ ನೋಡಿ 1 ಲೋಟ ಮಾಡೋ ಪಲಾವಿಗೆ ಇಷ್ಟು ತರಕಾರಿ ಹೆಚ್ಚಿದ್ದಾಳೆ. ಅವಳು ಹಾಗೇ ನನ್ನಂಗೆ ಅವಳಿಗೆ ತರಕಾರಿ ಜಾಸ್ತಿ ಬೇಕು. ಆದರೆ ಟೊಮೆಟೊ ಏನಕ್ಕೆ ಅಂದರೆ ರಸಮ್ಗೆ ಹೆಚ್ಚಿಕೊಡು ಅಂದರೆ ಎಷ್ಟು ಚೆನ್ನಾಗಿ ಹೆಚ್ಚಿದ್ಲು ಗೊತ್ತಾ. ಚೌಕ ಮಾಡಿ ಸಣ್ಣದಾಗಿ ಹೆಚ್ಚಿದ್ಲು. ನನಗೆ ಈಗ ಚಾಪರು ಎಲ್ಲ ಯೂಸ್ ಮಾಡ್ತಾ ನಾನು ತರಕಾರಿ ಹೆಚ್ಚೋದೇ ಮರ್ತೋಗಿದೆ. ಆ ಥರ ಸಣ್ಣಗೆ ನಾನು ತುಂಬ ಚೆನ್ನಾಗಿ ಹೆಚ್ಚುತ್ತಿದ್ದೆ. ನನಗೆ ಚಾಕುದಲ್ಲೂ ಚೆನ್ನಾಗಿ ಹೆಚ್ಚುತ್ತೀನಿ, ಮೆಟ್ಕತ್ತಿಲೂ ಕೂಡ ಚೆನ್ನಾಗಿ ಹೆಚ್ಚುತ್ತೀನಿ. ಹಾಗೆಯೇ ಈಗ ರಸಮ್ ಮಾಡೋಣ ಅಂತ ರಸಮ್ ಮಾಡ್ತಾಯಿದ್ದೀನಿ. ಅಡುಗೆನ ಮಾಡಿಬಿಟ್ಟೆ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಇಂಗು ಹಾಕಿದ್ದೀನಿ, ಆನಂತರ ಟೊಮೆಟೊ ಹಾಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ತಿಂದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹಳೆ ಬೇಳೆ ಇತ್ತಲ್ವ ಅದನ್ನು ಹಾಕಿ ಹೊಸ ಬೇಳೆನ ತೆಗೆದಿಟ್ಟಿದ್ದೀನಿ. ಯಾಕೋ ನನಗೆ ಜಾಸ್ತಿ ಅಂತ ಅನ್ನಿಸ್ತು, ಹಾಗಾಗಿ ಅವ್ರು ಇನ್ನೊಬ್ಬರು ಕೂಡ ಬಂದರು. ಆಮೇಲೆ 6 ಜನರಿಗೇ ಅಡುಗೆ ಮಾಡ್ತಾಯಿದ್ದೀನಿ. ಆನಂತರ ನಾನು ಅದಕ್ಕೆ MTR ಅವ್ರದ್ದು ರಸಮ್ ಪುಡಿ ಹಾಕಿದ್ದೀನಿ, 1-2 ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅದನ್ನು ನಾನು ಆ ಮಸಾಲನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ನೀವು ಮೇಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಆ ಥರ ಒಗ್ಗರಣೆಯಲ್ಲಿ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆನಂತರ ಬೇಳೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ನಾನು ತುಂಬ ಏನು ತೆಳುವೂ ಮಾಡಲಿಲ್ಲ, ಮೀಡಿಯಮ್ ಹದದ ಇರೋ ಹಾಗೆ ಮಾಡಿದ್ದೀನಿ. ಇದು ನನಗೆ ಅನ್ನಿಸ್ತು ಇವತ್ತು ನಾನು ಯಾಕೆ ಕೆಲಸದವರಿಗೆಲ್ಲ ಈ ಸಾಂಬಾರನ್ನ ಮಾಡಿಕೊಟ್ಟಿಲ್ಲ ಅಂತ ಇವತ್ತು ಅನ್ನಿಸ್ತು. ದಿನಾ ಬರೀ ತರಕಾರಿ ಹೆಚ್ಚು ಬೇಳೆ ಸಾರು ಮಾಡ್ತಾಯಿದ್ದೆ. ಇದು ಯಾಕೆ ಮಾಡಲಿಲ್ಲ ಅಂತ ನನಗೆ ಆಮೇಲೆ ಹೊಳೀತು. ಒಂದಿನ ಮಾಡಿಕೊಟ್ಟಿದ್ದೆ, ಅದಕ್ಕೇ ಇವತ್ತು ಕೂಡ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಕೂಡ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಹಾಗೆಯೇ ಹುಣಸೆ ರಸ, ಸ್ವಲ್ಪ ಬೆಲ್ಲ, ಇದಕ್ಕೆ ಇಂಗು ಹುಣಸೆ ರಸ ಸ್ವಲ್ಪ ಹಾಕಿದ್ರೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ರಸಮ್ ಅಂದರೆ ಗೊತ್ತಲ್ವಾ, ಬೆಳ್ಳುಳ್ಳಿ ಹಾಕಲ್ಲ, ಇದಕ್ಕೆ ಇಂಗು ಹಾಕಿ ಮಾಡಬೇಕು. ಹಾಗೆಯೇ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಇಟ್ಟಿದ್ದೀನಿ. ಚಿನ್ನಿ ಕರಿತೀಯಾ ಅಂತ ಹೇಳಿದೆ, ಮತ್ತು ಎಣ್ಣೆ ಬಾಣಲಿ ಎಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ನಾನೇ ಕರೆದೆ. ರಸಮ್ ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಅದನ್ನು ಆಫ್ ಮಾಡಿದ್ರೆ ಸ್ವಲ್ಪ ಇಂಗು ಹಾಗೆಯೇ ಹುಣಸೆ ರಸ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಚಿನ್ನಿಗೆ ಪಲಾವ್ ಕೂಡ ಮಾಡಿಬಿಡೋಣ ಅಂತ ಪಲಾವ್ಗೂ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಎಣ್ಣೆ ಕೂಡ ಇಟ್ಟಿದ್ದೀನಿ. ಆ ಕಡೆ ಹಪ್ಪಳನೂ ಕರಿತಾ, ಈ ಕಡೆ ಪಲಾವು ಮಾಡ್ತಾಯಿದ್ದೀನಿ. ಅದು ಬೆಳಗ್ಗೆ ಬೇರೆ ಲೇಟಾಗಿದ್ದಿತ್ತಲ್ಲ, ಹಾಗಾಗಿ ಕೆಲಸನೇ ಮುಗಿತಾ ಇಲ್ಲ ಇವತ್ತು. ಯಾವಾಗಾದರೂ ಕೆಲಸ ಮುಗಿಯುತ್ತಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ. ಆರಾಮಾಗಿ ಕೆಲಸ ಮುಗಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಊಟನೂ ಬೇಡ ನನಗೆ, ಹಾಗೆ ಮಲಗಿಬಿಡೋಣ ಅನಿಸುತ್ತೆ. ನನಗೆ ಸ್ನಾನ ಆದ ತಕ್ಷಣ ತುಂಬ ಸುಸ್ತಾಗಕ್ಕೆ ಶುರುವಾಗ್ಬಿಡುತ್ತೆ. ಒಂದೊಂದು ಸಲ ಸುಮ್ಮನೆ ಮಲಗಿಬಿಡೋಣ ಅಂತ ಒಂದೊಂದಿನ ಮಲಗ್ತೀನಿ ಕೂಡ. ಬಂದವಳು ಅಡುಗೆ ಮಾಡಿ ಸ್ನಾನ ಮಾಡಿರ್ತೀನಲ್ಲ, ಬಿಸಿ ನೀರು ಹಾಕ್ಕೊಂಡು ಸುಸ್ತಾದಾಗ ಮಲಗಿಬಿಡ್ತೀನಿ. ಇವತ್ತು ನನಗೆ ಮಲಗೋಕ್ಕೂ ಕೂಡ ಟೈಮು ಆಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು, ಹಾಗೆ ಕೆಲಸದವರಿಗೆ ಊಟ ಹಾಕೋ ಟೈಮ್ ಆಯಿತು. ಹಾಗಾಗಿ ನೋಡಿ ಪಲಾವ್ ಆಗಿದೆ. ಆದರೆ ಪಲಾವ್ ಏನಾಗಿತ್ತು ಗೊತ್ತಾ, ಅದು ಯಾವುದೋ ಇದರಲ್ಲಿ ನಾನು ನೀರು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ, ಗಂಜಿ ಪಲಾವ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂಚೂರು ಹೊತ್ತು ಅದನ್ನು ನೀರೆಲ್ಲ ಇಂಗೋ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ಸೈಡಿಗೆಲ್ಲ ಸೀದು ಹೋಗಿದೆ. ಹಾಗೆಯೇ ಅವರಿಗೆ ಊಟ ಕೂಡ ಬಡಿಸಿ ಬಂದ್ವಿ. ಈಗ ಊಟ ಮಾಡ್ತಾಯಿದ್ದೀವಿ. ಯಾವಾಗಾದರೂ ಊಟ ಮಾಡಿ ಮಲಗ್ತೀನಪ್ಪ ಅಂತ ಅನಿಸಿದೆ. ಹಾಗಾಗಿ ಬಿಸಿ ಬಿಸಿ ಊಟ ಮಾಡಿ ಒಂದು ಅರ್ಧ ಗಂಟೆ ಮಲಗಿಬಿಟ್ಟು ಆನಂತರ ಎದ್ದು ವಿಡಿಯೋನ ಎಡಿಟ್ ಮಾಡ್ಕೊತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೆಲ್ಲ ಆಯಿತು ಅನ್ನೋದನ್ನು ಹಾಕಿದ್ದೀನಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.